ಶತಮಾನದ ಕನಸು ನನಸಾಗ್ತಾ ಇದೆ. ಲಕ್ಷಾಂತರ ಜನ ರಾಮ ಮಂದಿರದ ಹೋರಾಟಕ್ಕಾಗಿ, ರಾಮ ಮಂದಿರ ಭವ್ಯ ಮಂದಿರ ನಿರ್ಮಾಣಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಕಳೆದ 500 ವರ್ಷಗಳಿಂದ ರಾಮ ಮಂದಿರಕ್ಕಾಗಿ ಹೋರಾಟ ನಡೀತಾ ಇದೆ. ಆ ಹೋರಾಟ ಎಲ್ಲ ಮುಗಿದು ಚಿಕ್ಕ ರಾಮ ಮಂದಿರ, ಪುಟ್ಟ ರಾಮ ಮಂದಿರ, ಗುಡಿಸಲಲ್ಲಿರುವಂಥ ರಾಮ ಮಂದಿರ ನಿರ್ಮಾಣ ಆಗಿತ್ತು ಅಯೋಧ್ಯೆಯಲ್ಲಿ. ಕಲಂಕಿತ ಸಂಕೇತವಾದ, ಅಪಮಾನದ ಸಂಕೇತವಾದ ಬಾಬ್ರಿ ಮಸೀದಿಯನ್ನು ಜನನೇ ಹೋಗಿ ಉರುಳಿಸಿದರು. ಇವತ್ತು ನಮ್ಮೆಲ್ಲರ ದೇಶದ ಅಪೇಕ್ಷೆ ಇತ್ತು, ರಾಮ ಭಕ್ತರ ಅಪೇಕ್ಷೆ ಇತ್ತು, ಪ್ರಜೆಗಳ ಅಪೇಕ್ಷೆ ಇತ್ತು. ಅಯೋಧ್ಯೆಯಲ್ಲಿ ರಾಮನಿಗಾಗಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು. ಎಲ್ಲ ವಿರೋಧ ಪಕ್ಷಗಳು ಕೂಡ ರಾಮನ ವಿರುದ್ಧವಾಗಿ ವಾದವನ್ನು ಮಂಡನೆ ಮಾಡಿದರು, ದೊಡ್ಡ ದೊಡ್ಡ ವಕೀಲರನ್ನು ಹಾಕಿದರು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ರಾಮ ಮಂದಿರದ ಪರವಾಗಿ ಆ ಕೇಸ್ ಆಗುವಂತೆ ಆಯಿತು. ಇದರ ಪರಿಣಾಮವಾಗಿ ಇವತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. 22ನೇ ತಾರೀಕು ಅದರ ಉದ್ಘಾಟನೆ ಇದೆ. ನಮ್ಮ ರಾಮ ಹೋಗಿ ರಾಮ ಮಂದಿರದಲ್ಲಿ ವಿಜೃಂಭಿಸಲಿದ್ದಾನೆ. ಅದಕ್ಕಾಗಿ 22ನೇ ತಾರೀಕು ದೇಶದ ಎಲ್ಲ ಪ್ರಜೆಗಳನ್ನು, ಎಲ್ಲ ಬಂಧುಗಳನ್ನು, ಎಲ್ಲ ದೇಶಭಕ್ತರನ್ನು, ಎಲ್ಲ ರಾಮ ಭಕ್ತರನ್ನು ಅಯೋಧ್ಯೆಗೆ ಕರೆಯೋಕ್ಕಾಗಲ್ಲ. ಆದರೆ ಅಯೋಧ್ಯೆಯಿಂದ ನಮಗೆ ಅಕ್ಷತೆ ಬಂದಿದೆ. ನಮ್ಮ ಮನೆಯಲ್ಲೇ ಅಕ್ಷತೆಯನ್ನು ಇಟ್ಟು ಪೂಜೆ ಮಾಡಬೇಕು. ಅವರವರ ಊರಿನ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳು ನಡಿಬೇಕು. ಸಂಜೆ ಹೊತ್ತು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಮನೆ ಮುಂದೆ ದೀಪವನ್ನು ಹಚ್ಚಿ ಕೊಟ್ಟಿರುವಂಥ ಅಕ್ಷತೆಯನ್ನು ಅವತ್ತು ಸಿಹಿ ಮಾಡಿ ಊಟ ಮಾಡಬೇಕು. ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಅದಕ್ಕಾಗಿ ನಾವು ಇವತ್ತು ಚಿಕ್ಕಮಗಳೂರಿನ ವಿಜಯಪುರದಲ್ಲಿ ಇದ್ದೀವಿ. ನಮ್ಮ ಎಲ್ಲ ಬಂಧುಗಳನ್ನು ಕೂಡ ಯಾರು ರಾಮನಿಗಾಗಿ ಹೋರಾಟ ಮಾಡಿದರು, ಯಾರು ಇಟ್ಟಿಗೆಯನ್ನು ಹೊತ್ತಿದ್ರು, ಯಾರು ಏಟನ್ನು ತಿಂದಿದ್ರು, ಯಾರು ಪ್ರತಿಭಟನೆ ಮಾಡಿದರು, ಅವರೆಲ್ಲರ ಮನಸ್ಸಿಗೆ ಇವತ್ತು ತೃಪ್ತಿ ಆಗಿದೆ. ಅಂಥವರೆಲ್ಲರನ್ನ ಕರೆಯುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ.